ಸಿಸ್ಟಮ್ ಬೇಕು ಸರ್. ಆ ರೀತಿ ಎಕ್ಸ್ಪೆಕ್ಟೇಷನ್ಸ್ ನಮ್ಗಳಿಗೆ ಇದೆ. ಇಲ್ಲಿ ಎರಡೂ ಕೂಡ ಇವತ್ತೇನು ನೀಟನ್ನ ತಗೊಂಬರೋದ್ರಲ್ಲಿ, ಇವತ್ತು ಅದನ್ನ ಸಪೋರ್ಟ್ ಮಾಡೋದ್ರಲ್ಲಿ, ಸ್ಟಾರ್ಟಿಂಗ್ ಫ್ರಮ್ ಕಾಂಗ್ರೆಸ್ ಮತ್ತು ಇವಾಗ ಬಿಜೆಪಿ, ಇದನ್ನ ನಾವು ಅಪೋಸ್ ಮಾಡ್ತಾ ಇದ್ದೀವಿ. ಕಾಂಕ್ರೀಟ್ ಆಗಿ ನೀವು ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಇನ್ ಟರ್ಮ್ಸ್ ಆಫ್ ಮೆಜರ್ಸ್? ನಾವು ಇದನ್ನ ಅಳತೆ ಮಾಡಬೇಕು, ಇದನ್ನ ನಾವು ಅನುಭವಿಸಬೇಕು, ನಮ್ಮ ಜೀವಾವಧಿಯಲ್ಲೇ ಅನುಭವಿಸಬೇಕು. ಫಸ್ಟ್ ಆಫ್ ಆಲ್ ಎಜುಕೇಶನ್ ಮಿನಿಸ್ಟರ್ who has feeling towards people. Every child in this country will get education. ಆ ಫೀಲಿಂಗ್ ಇರುವಂತ ಮಿನಿಸ್ಟರ್ ಬೇಕು ಸರ್. ಇವತ್ತು ಅವರು ಮಾಡೋದು ಇದಕ್ಕೆ ಯಾವ್ದಾದ್ರು ಒಂದು ಟೆಸ್ಟ್ ಇದೆಯಾ? ಇದು ಪೀಪಲ್ ಇಂದ ಇವತ್ತು ಸ್ಟೂಡೆಂಟ್ಸ್ ಬ್ಲಡ್ ಟೆಸ್ಟ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತಾ ಹೇಳಿ ಮಾಡಿಸ್ಬಿಡೋಣ. ಇಲ್ಲ ಸರ್, ಇವಾಗ ಎಜುಕೇಶನಲ್ ಎಕ್ಸ್ಪರ್ಟ್ಸ್ ಯಾರಿದ್ದಾರೆ ಇವರುಗಳು ಯಾರು ಫೇಲ್ ಆಗ್ತಾರೆ ಅವ್ರ ರಾಜೀನಾಮೆ ಕೊಟ್ಟೋದ್ರು ಸಾಕು, 2 ಟರ್ಮ್ ಅಲ್ಲಿ ಎಲ್ಲ ಸರಿ ಆಗ್ಬಿಡುತ್ತೆ. ಹಂಗಂತೀರಾ? ವೆಲ್, ಶರತ್ ನಿರೀಕ್ಷೆಗಳೇನು ಶರತ್? ಒಂದ್ ಸೆಕೆಂಡ್, ಐ ಕಮ್ ಬ್ಯಾಕ್. ಶರತ್ ಮಾತಾಡ್ಲಿಕ್ಕೆ ಸಿಗ್ಲಿಲ್ಲ. ಶರತ್ ನಾನು ನಿರೀಕ್ಷೆಗಳ ಬಗ್ಗೆ ಮಾತಾಡ್ತಿದ್ದೇನೆ. ನಿಮ್ಮ ನಿರೀಕ್ಷೆ ಏನು? ಜೆನ್ ಜಿ ನಿರೀಕ್ಷೆ ಏನು? ಜಸ್ಟ್ ಕಾರ್ಯಕ್ರಮ, ಸಂವಾದ, ನಿಮ್ಮನ್ನ ಹಾಡು ಹೊಗಳಿ, ನಾನ್ ನಿಮ್ಮನ್ನ ನಂಬ್ತೇನೆ, ನೀವು ಅದ್ಭುತ ಇದ್ದೀರಿ, ಎಕ್ಸ್ಟ್ರಾರ್ಡಿನರಿ ಇದ್ದೀರಿ, ನೀವು ಹಾಡು ಹೊಗಳ್ಬಿಟ್ರೆ ಸಾಕಾ ಶರತ್? ಏನೇನು ಗೆಸ್ಟ್ ಫ್ಯಾಕಲ್ಟಿ ಇದಿದೆ, ದೇ ಹ್ಯಾವ್ ಟು ಸ್ಟಾರ್ಟ್ ಫಿಲ್ಲಿಂಗ್ ಅಪ್ ದ ಫ್ಯಾಕಲ್ಟಿ. ಏನೇನು ಫ್ಯಾಕಲ್ಟೀಸ್ ಖಾಲಿ ಉಳಿದಿದೆ ಆ ಹುದ್ದೆಗಳನ್ನ ಫಿಲ್ ಅಪ್ ಮಾಡಬೇಕು. ಅಂಡ್ ಅನದರ್ ಮೇಜರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್, ಅನ್ಎಂಪ್ಲಾಯ್ಮೆಂಟ್ ಗೋಸ್ಕರ ಪಬ್ಲಿಕ್ ಸೆಕ್ಟರ್ಸ್ ಏನಿದೆ, ಪಬ್ಲಿಕ್ ಸೆಕ್ಟರ್ಸ್ ಹ್ಯಾವ್ ಟು ಸ್ಟಾರ್ಟ್ ಗ್ರೋಯಿಂಗ್ ಸರ್. ಈ ಕಾರ್ಪೊರೇಟೈಸೇಷನ್ ಏನ್ ಮಾಡಿದ್ದಾರೆ, ಅಡಾನಿ ಅಂಬಾನಿ ಅನ್ನೋ ಈ ಕಾರ್ಪೊರೇಟ್ ದನಿಗಳಿಗೆ ಯಾವ ರೀತಿ. ಶರತ್ ಅಲ್ಲೇ ನಿಲ್ಲಿಸ್ತೀನಿ, ಒಂದು ಪ್ರಶ್ನೆ ಕೇಳ್ತೀನಿ ಆಯ್ತಾ? ನಾನು ಜರ್ನಲಿಸ್ಟ್ ಅಲ್ಲ, ಒಂದ್ ನಿಮಿಷ ಶರತ್, ಜಸ್ಟ್ ಸಮಯ ಮೀಳ್ತಾ ಇರೋ ಕಾರಣಕ್ಕೋಸ್ಕರ ಐ ಹ್ಯಾವ್ ಗಿವ್ ಮಿ 1 minute ಪ್ಲೀಸ್. I have a special request to Gen Zs because I genuinely care for them and I really congratulate them. As I am a Gen Z fan. ಯಾಕಂದರೆ ನಮ್ಗಳ ಹತ್ರ ಮಾಡೋಕ್ಕಾಗದೇ ಇರೋದನ್ನು ಅವ್ರು ಮಾಡಿದ್ದಾರೆ. ಇಂಥ ಒಂದು ಪ್ರಭುತ್ವಕ್ಕೆ ಏನು ಪಾಠ ಕಲಿಸೋ ಕೆಲಸನ ಮಾಡಿದ್ದಾರೆ. ಬಟ್ ಆ್ಯಸ್ ಎಲ್ಲರ ಅಭಿಪ್ರಾಯವಂತೆ ಅವರು ಸಹಿತ ಇಮೋಷ್ನಲಿ ವೀಕ್ ಮತ್ತು ವಲ್ನರಬಲ್ ಇದ್ದಾರೆ. ಮತ್ತಷ್ಟಲ್ಲದೆ ತುಂಬ ವಿಷಯಗಳಲ್ಲಿ ಡೆಪ್ತ್ ಆದ ನಾಲೆಜ್ ಇಲ್ಲ ಅಥವಾ ಒಂದು ಇತಿಹಾಸ ಗೊತ್ತಿಲ್ಲ ಈ ರೀತಿಯಾದಂಥ ಒಂದು ಅಭಿಪ್ರಾಯಗಳಿದ್ದಾವೆ. ಆ ಕಾರಣಕ್ಕೋಸ್ಕರ ಐ ಹ್ಯಾವ್ ಅ ಸಜೆಷನ್ ಟು ದ್ಯಾಮ್ ಹೂ ಎವರ್ ಲಿಸ್ನಿಂಗ್ ಟು. ನೋಡಿ, ಇತಿಹಾಸ ಅರಿಯದವ ಇತಿಹಾಸ ಕಟ್ಟಲಾರ ಅಂತ ಅಂದ್ಬಿಟ್ಟು ಬಾಬಾ ಸಾಹೇಬ್ ಹೇಳಿದ್ದಾರೆ. ಆ ಕಾರಣಕ್ಕೋಸ್ಕರ ವಾಟ್ ಐ ರಿಕ್ವೆಸ್ಟ್ ಯು ಇಸ್, ಈ ದೇಶದ ಇತಿಹಾಸ, ಬಹುಜನ ಚಳವಳಿ, ನಾರಾಯಣ ಗುರುಗಳು, ಬಾಬಾ ಸಾಹೇಬರು, ಪೂಲೆ ದಂಪತಿಗಳು, ಬಸವಣ್ಣವರ, ಇವ್ರನ್ನ ತಿಳ್ಕೊಳ್ಳಿ. ಅವರು ಯಾರ ವಿರುದ್ಧ ಹೋರಾಡಿದ್ರು, ಯಾವ ಪ್ರಭುತ್ವದ ವಿರುದ್ಧ ಹೋರಾಡಿದ್ರು, ಯಾವ ಅಸಮಾನತೆಯ ವಿರುದ್ಧ ಹೋರಾಡಿದ್ರು, ಸಂವಿಧಾನ ಮಾಡಲಿಕ್ಕೆ ಬಂದ ಸಮಯದಲ್ಲಿ ಯಾವ್ಯಾವ ತೊಂದರೆಗಳು ಬಂದವು, ಯಾರು ನಮ್ಮ ಶತ್ರುಗಳು, ಯಾರು ನಮ್ಮ ಮಿತ್ರರುಗಳನ್ನ ನೀವು ತಿಳ್ಕೊಳ್ಳಿ. ಇಲ್ಲ ಅಂದ್ರೆ ಅದಕ್ಕೆ ಆದಂತ ವಿಶೇಷ ಪ್ರೋಗ್ರಾಮ್ಗಳನ್ನ ನಾವು ಮಾಡೋಣ. ಒಂದು ಮಾತು ಹೇಳ್ತೀನಿ, ಅದನ್ನ ನೀವೇ ಸೇರಿಸಿ. ಇಷ್ಟೆಲ್ಲ ತಿಳ್ಕೊಳ್ಳೋದು 90 ಸೆಕೆಂಡ್ ರೀಲ್ ಅಲ್ಲಿ ತಿಳ್ಕೊಳಕ್ ಆಗೋದಿಲ್ಲ ಅಂತ. ಇದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಅದಕ್ಕೆ ಆದಂತ ಸಣ್ಣ ಪುಟ್ಟ ಓದುಗಳು ಬೇಕಾಗ್ತವೆ. ಇನ್ ಕೇಸ್ ನಿಮ್ಗೆ ಓದಿಲ್ಲ ಅಂದ್ರೂ ಸಹಿತ ನೀವು ಏನು ಇಂಟರ್ನೆಟ್ ನೋಡ್ತಾ ಇದ್ದೀರಾ ಅಲ್ಲೇ ಯೂಟ್ಯೂಬ್ ಅಲ್ಲಿ ಬೇಕಾದಷ್ಟು ಈ ವಿಚಾರಗಳದ ಏನು ಲಾಂಗ್ ವಿಡಿಯೋಗಳಿದ್ದಾವೆ. ಸಾಧ್ಯವಾದಷ್ಟು ಅದನ್ನ ನೋಡಿ ಈ ದೇಶದ ಸಾಮಾಜಿಕ ನ್ಯಾಯದ ಹೋರಾಟವನ್ನ, ಈ ದೇಶದ ಸ್ವತಂತ್ರ ಚಳವಳಿಯನ್ನ ಕಟ್ಟಿರುವಂತ, ಈ ದೇಶ ಹೇಗೆ ಕಟ್ತು, ಯಾರ್ಯಾರ ರಕ್ತ ಈ ದೇಶದಲ್ಲಿ ಹೋಗಿದೆ ಅದನ್ನ ತಿಳ್ಕೊಳ್ಳೋಣ. ಸೊ ದಿಸ್ ವಿಲ್ ಸಾಲ್ವ್ ಅವರ್ ಲಾಟ್ ಆಫ್ ಪ್ರಾಬ್ಲಮ್. ಗಾಟ್ ಇಟ್. ವೈಷ್ಣವಿ, ನೋಡಿ, ಇನ್ನು ಮುಂದೆ ನಿಮ್ಮ ಆಕಾಂಕ್ಷೆಗಳು ರಾಜಕೀಯ ಪಕ್ಷಗಳ ಪ್ರಣಾಳಿಕೆಯ ಅಂಶ ಆಗಬೇಕು. ಅದನ್ನ ಈಡೇರಿಸುವಂತ ಜವಾಬ್ದಾರಿ ಅವ್ರು ಹೊರಬೇಕು. ನೀವು ಹೊಣೆಗಾರಿಕೆಯನ್ನ ಹೇಗೆ ಕೇಳ್ತೀರಿ ಅನ್ನೋ ಉದಾಹರಣೆ ಆಲ್ರೆಡಿ ಕೊಟ್ಟಿದ್ದೀರಿ. ಆದರೆ ಇದನ್ನು ಮೀರಿ ನೀವು ಸಿಟಿಯಲ್ಲಿದ್ದೀರಿ. ನಿಮ್ಮ ಜೆನ್ಜಿಯ ಒಂದು ವ್ಯಾಪ್ತಿ, ನಿಮ್ಮ ಕಲ್ಪನೆಯ ವ್ಯಾಪ್ತಿ ಜೆನ್ಜಿಗಳಾಗಿ ಒಂದು ರೀತಿ ಇರುತ್ತೆ. ಆದರೆ ಬೆಂಗಳೂರಿನಿಂದ 50 ಕಿಲೋಮೀಟರ್ ಹೊರಗೆ ಹೋದ್ರೆ ಅಲ್ಲೂ ನಿಮ್ಮ ವಯಸ್ಸಿನ ಒಬ್ಬ ಜೆನ್ಜಿ ಯುವಕ ಅವ್ರ ಯುವತಿ, ಅವರ ಒಂದು ಕಲ್ಪನೆ ಏನಿದೆಯಲ್ಲ ಅದೇ ಬೇರೆ ಇರುತ್ತೆ. ಹೌ ಡು ವಿ ರೆಪ್ರೆಸೆಂಟ್ ದಿಸ್ ಪ್ಲೀಸ್? ಸರ್, ಇಲ್ಲಿ ಜಂತರ್ ಮಂತರ್ ನಲ್ಲಿ ಪ್ರೊಟೆಸ್ಟ್ ಆಗ್ತಾ ಇದ್ದಂಗೆ ಎಷ್ಟೋ ಹಳ್ಳಿಗಳಲ್ಲಿ ಇವತ್ತು ಸ್ಕೂಲ್ ಸ್ಟೂಡೆಂಟ್ಸ್ ಜನಾಲ್ಫಾ ಪ್ರೊಟೆಸ್ಟ್ ಗಳು ಎರಪ್ಟ್ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಬೇಸಿಕ್ ಕಮ್ಯುನಿಟೀಸ್ಗೋಸ್ಕರ, ಟಾಯ್ಲೆಟ್ಸ್ಗೋಸ್ಕರ, ವಾಟರ್ಗೋಸ್ಕರ ಇವತ್ತೇನು ಹಳ್ಳಿ ಸ್ಟೂಡೆಂಟ್ಸ್ ಸರ್ ಅವರು ಅದನ್ನ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಇವತ್ತೇನು KPS ಮ್ಯಾಗ್ನೆಟ್ ಶಾಲೆಗಳ ಬಗ್ಗೆ ಏನ್ ಇವತ್ತು ಬಂದಿದೆ, ಗ್ರಾಮ ಪಂಚಾಯತಿಗೆ ಒಂದು ಶಾಲೆ ಮಾಡಬೇಕು ಅಂತ ಹಳ್ಳಿ ಜನ ಸರ್, ಹಳ್ಳಿ ಸ್ಟೂಡೆಂಟ್ಸ್ ಸರ್ ಇವತ್ತು ಎದ್ದು ನಿಂತ್ಕೊಂಡು ಇವತ್ತು ಪ್ರೊಟೆಸ್ಟ್ಗಳನ್ನ ಮಾಡ್ತಾ ಇದ್ದಾರೆ. ನಮ್ಮ ಹಳ್ಳಿಲಿರುವಂಥ ಶಾಲೆ ನಮ್ಮ ಹಳ್ಳಿಲಿ ಇರಬೇಕು ಅಂತ ಎದ್ದೊಳ್ತಾ ಇರೋರು ಹಳ್ಳಿ ಜನ. ಜೆನ್ಜೀಸ್ ಅಂದ್ರೆ ಬರೀ ಸಿಟಿಲಿರೋ ಜೆನ್ಜೀಸ್ ಅಷ್ಟೇ ಅಲ್ಲ ಸರ್. ಇವತ್ತು ಹಳ್ಳಿಗಳಲ್ಲಿ ಈ ವಿಷಯ ಅನ್ಯಾಯ ಅಂತ ನಾವುಗಳು ಹಳ್ಳಿಗಳಿಗೆ ಹೋದಾಗ ಜನ ಮಾತಾಡ್ತಾ ಇದ್ದಾರೆ. ಯಾಕೆ ಕೇಳ್ತೀನಿ ಅಂದ್ರೆ, ನಿಮ್ಮ ಅವಶ್ಯಕತೆಗಳು ಬೇರೆ ಇದೆ, ಗ್ರಾಮೀಣ ಭಾಗದಲ್ಲಿರುವಂತ ಜೆನ್ಜಿಯ ಅವಶ್ಯಕತೆಗಳು ಬೇರೆ ಇದೆ.
ಎಲ್ಲರಿಗೂ ಒಂದೇ ಅವಶ್ಯಕತೆ, ಎಜುಕೇಶನ್, ಜಾಬ್, ಹೆಲ್ತ್. Yes, ಇದು ವಿ ಆರ್ ಅಗೇನ್ಸ್ಟ್ ಕಮರ್ಷಿಯಲೈಸೇಷನ್ ಆಫ್ ಎಜುಕೇಶನ್. ಅದಕ್ಕಿಂತ ಇಲ್ಲಿ ಒಂದ್ ನಿಮಿಷ, ಅವ್ರ ಸಮರಿ ಏನಂತಂದ್ರೆ ನಮ್ದು ಹೋರಾಟ ಅನ್ಯಾಯದ ವಿರುದ್ಧ, ಅಸಮಾನತೆ ವಿರುದ್ಧ ಅಂತ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ದಟ್ಸ್ ಐ ಲೈಕ್ ಇಟ್. ಅಜಿತ್ ಅವರೇ ಲೋಹಿತ್ ಅವ್ರು ಸರಿಯಾಗಿ ಸಮರೈಸ್ ಮಾಡ್ಲಿಲ್ಲ ಅಂತ ನನ್ನ ಅಭಿಪ್ರಾಯ. ಮಾಡಿದ್ರ ಲೋಹಿತ್ ಅವರು ತಮಗೆ ಬೇಕಾದ ಸಮರೈಸ್ ಮಾಡಿದ್ರು. ನಾನು ಅನ್ಯಾಯ ಮತ್ತು ಅಸಮಾನತೆಯ ವಿರುದ್ಧವಾಗಿದ್ದು ಹೈಲೈಟ್ ಮಾಡಿದೆ. ವಿ ಕ್ಯಾನ್ ಅಗ್ರಿ ಟು ಡಿಸ್ಅಗ್ರಿ. ಇಲ್ಲಿ ಕೂತಿರೋದೇ ನಾವು ಟು ಡಿಸ್ಅಗ್ರಿ. ದಟ್ಸ್ ಫೈನ್. ಅಜಿತ್ ಅವರೇ, ನಾನು ನಿಮಗೆ ಓಪನಿಂಗ್ ಮಾಡಬೇಕಾದ್ರೆ ಜನ್ಸಿ ಹ್ಯಾಕ್ ಹುಟ್ಟುಕೊಂತು ಅಂತ ಹೇಳಿದೆ ನಾನು. ನಾನು ನಿಮಗೆ ಅಂಬೇಡ್ಕರ್ದು ಒಂದು ಕೋಟ್ ಹೇಳ್ತೀನಿ. ಇಟ್ ವಾಸ್ ಇನ್ 1950 he said. I literally read. History shows that where ethics and economics in conflict, victory is always with economics. Vested interests have never been known to have willingly devastated themselves to unless there was a sufficient force to compel them. I didn't expect you to speak about Adanis, Ambanis. I didn't expect that. ಹೇಳ್ತೀನಿ ಸರ್, ಇದು ಅಂಬೇಡ್ಕರ್ ಹೇಳಿದ್ದು. ಅಂಬೇಡ್ಕರ್ ಹೇಳಿದ್ದು ಅದಾನಿ ಅಂಬಾನಿ ಬಗ್ಗೆ. ಆಯ್ತಾಯ್ತು, ಬರ್ಲಿ. ಇದೆಯಲ್ಲ, ಎಕ್ಸಾಕ್ಟ್ಲಿ ದಟ್ ಈಸ್ ವಾಟ್ ಮೋದಿ ಡೂಯಿಂಗ್ ವಿತ್ ಫೇಸ್ಬುಕ್. ಅನ್ಲೆಸ್ ಯು ಕಂಪೆಲ್ ದಮ್, ದೇ ವೋಂಟ್ ಗೋ ಫಾರ್ ಎಥಿಕ್ಸ್. ಆಸ್ಟ್ರೇಲಿಯಾದಲ್ಲಿ ಇದನ್ನೇ ಮಾಡಿದ್ರು. 16 ವರ್ಷದ ಮಕ್ಕಳಿಗೆ ಬ್ಯಾನ್ ಮಾಡಿದ್ರು. ಯಾಕೆ ಅಂದರೆ ಕೋವಿಡ್ ಪೀಕಲ್ಲಿದ್ದಾಗ ಫೇಸ್ಬುಕ್ ಮತ್ತು ಗೂಗಲ್ ಒಟ್ಟಿಗೆ ಸೇರಿಕೊಂಡು ನಿಮಗೆ ನೀವು ದುಡ್ಡು ಕೊಡದೇ ಇದ್ದರೆ ನಾವು ಗೂಗಲ್ ನ್ಯೂಸ್ ಲಿಂಕನ್ನು ಕೊಡೋದಿಲ್ಲ ಅಂತ ಹೇಳಿದ್ರು. ಎಟ್ ದ ಪೀಕ್ ಆಫ್ ಕೋವಿಡ್ ಫೈಸರ್ ಮತ್ತು ಈ ಕಂಪ್ನಿಗಳು ಸೌತ್ ಅಮೆರಿಕಾದ ಒಂದು ದೇಶಕ್ಕೆ ನಾನು ನಿನಗೆ ವ್ಯಾಕ್ಸಿನ್ ಕೊಡಬೇಕು ಅಂದರೆ ನಿನ್ನ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ನನಗೆ ಅಡ ಇಡಬೇಕು ಅಂದರು. ಲುಕ್ ಎಟ್ ದ ಇಕನಾಮಿಕ್ ವರ್ಸಸ್ ಎಥಿಕ್ಸ್. ಸೊ ಈ ಟರ್ಮಿನಾಲಜಿ ಕೂಡ ಹುಟ್ಟಾಕಿದ್ದಿದೆ. ನಾನು ಹೇಳ್ತಾ ಇರೋದು ಜನ್ಸಿ ಅನ್ನೋದನ್ನ ಗ್ಲೋಬಲಿ ಡಿನಾಮಿನೇಟ್ ಮಾಡಬೇಡಿ. You can't have market forces to drive that. You have to drive it with Indian civilizational value. I agree, but I disagree. That is what you have to do. ನಿಯಂತ್ರಿಸುವಂತ ವಿಫಲ ಪ್ರಯತ್ನವನ್ನು ನಿಭಾಯಿಸುವಂತ ಪ್ರಯತ್ನ ಮಾಡಿದ್ರೆ ಹೆಲ್ಪ್ ಆಗ್ತದೆ. ವೈಷ್ಣವಿಗೆ ಬೇಕಾಗಿರೋದು ನಾಟ್ ಕಂಟ್ರೋಲ್. ವೈಷ್ಣವಿಗೆ ಬೇಕಾಗಿರೋದು ಕನ್ಸರ್ನ್. ವೈಷ್ಣವಿಗೆ ಬೇಕಾಗಿರೋದು ನಾಟ್ ರೆಗ್ಯುಲೇಷನ್. ವೈಷ್ಣವಿಗೆ ಬೇಕಾಗಿರೋದು ಸಮ್ ಆಂಟಿಸಿಪೇಷನ್ ಅಂಡ್ ಸಮ್ ಸೊಲ್ಯೂಷನ್. ಇದು ಬೇಕಾಗಿರೋದು ವೈಷ್ಣವಿ. ಕಂಟ್ರೋಲ್ ಮಾಡೋದು ಅಂತ ತಿಳ್ಕೊಂಡ್ರೆ ಕಷ್ಟ ಆಗ್ತದೆ. ಮಕ್ಕಳಿಗೆ ಸಮಾಧಾನ ಮಾಡಬೇಕು ಅಂತ ತಲೆ ಹೊಡೆಯೋದು, ರಕ್ತ ಬರೋ ತರ ಮಾಡೋದು, ಇದಾ ಸರ್ ಅವರ ಅದು ಬೇರೆನೇ ಕಥೆ. ಲೋಹಿತ್ ಅವರೇ, ಅಜಿತ್, ಥ್ಯಾಂಕ್ ಯು ಸೋ ಮಚ್. ಲಾಲಾಜಿ ನಾಯಕ್, ಸ್ಪೆಷಲ್ ಥ್ಯಾಂಕ್ಸ್ ಟು ಯು. ಶರತ್, ಧನ್ಯವಾದ. ಇದಾಗಿತ್ತು ಇವತ್ತಿನ ಚರ್ಚೆಯ ವಿಷಯ, ಕ್ರೇಜಿ ಫಾರ್ ಜೆನ್ಸಿ. ನೋಡ್ತೀರಿ PNS ವಿಸ್ತಾರ, ನೇರ, ನಿಖರ, ಜನಪರ.